ತಿಮ್ಮ ಏನಾಯ್ತೋ? ನಾನಿದ್ದೀನಿ ಊರ್ಗೌಡ, ನಾನಿದ್ದೀನಿ, ಎದ್ರಕಬೇಡ. ಯಾಕೆ ಹಿಂಗ್ ಬತ್ತಿದೆ ಒಳೆ ಕಡೆಗೆ ಓಡ್ಕೊಂಡು? ಸಮಾಧಾನ ಮಾಡ್ಕೊಳೋ. ಅದೇನೈತೆ ನ್ಯಾಯ ಪಂಚಾಯತಿ ಮಾಡಿ ಸರಿ ಮಾಡ್ತೀನಿ, ಸುಮ್ನಿರೋ. ಗೌಡ್ರೆ, ಸ್ನಾನ ಮಾಡಕ್ ಹೋಗ್ತಿರೋದು ನಾನು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮೂರು ರಾಮನಾಥಪುರಕ್ಕೆ ನಮ್ಮ ಸ್ನೇಹಿತರ ಜೊತೆ ಬಂದಿದ್ದೀನಿ. ಆಯ್ ಮಾಡ ಅಜಯ್, ನೋಡಿ ಇದೊಂದು ಪುಣ್ಯ ಕ್ಷೇತ್ರ. ಸಾಕ್ಷಾತ್ ರಾಮ ಬಂದು ತಪಸ್ ಮಾಡದಂತ ಜಾಗ ನೋಡಿ. ಇದು ಗೌಗಲ್ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ನುಗ್ಗಿದ್ರೆ ಇಲ್ಲಿ ಹೊರಗಡೆ ಬರ್ತಾರೆ. ತುಂಬಾ ಒಳ್ಳೇದಾಗುತ್ತೆ ಇಲ್ಲಿ ನುಗ್ಗಿದ್ರೆ. ಮತ್ತೆ ತಾಯಿ ಹೊಟ್ಟೆ ಒಳಗಡೆ ಹುಟ್ಟದಷ್ಟು ಪುಣ್ಯ ಅಂತ ಹೇಳಿ ದೊಡ್ಡವರು ಹಿರಿಯರೆಲ್ಲ ಹೇಳ್ತಾರೆ. ತುಂಬಾ ಪುಣ್ಯ ಕ್ಷೇತ್ರ ನೋಡಿ. ಇಲ್ಲಿ ಬರ್ತಾರೆ ಇವಾಗ ನೋಡಿ, ಇಲ್ಲಿ ಬಂದ್ರು. ಇಲ್ಲಿ ಇದು ಕಾವೇರಿ ಹೊಳೆ. ರಾಮಾಯಣದಲ್ಲಿ ಸಾಕ್ಷಾತ್ ರಾಮ ಈಶ್ವರನ ಕುರಿತು ತಪಸ್ ಮಾಡಿದಂತ ಜಾಗ ಇದು. ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ರಾಮನಾಥಪುರ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಒಳಗಡೆ ಹೋಗಿ ಭಗವಂತನ ದರ್ಶನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಇದು ನಮ್ಮೂರು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ರಾಮನಾಥಪುರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ. ಮಠ ತೆಗಿತಾವ ನೋಡಪ್ಪ. ಯಾರು ನೋಡ್ಬೇಕು ಇದ್ದು ಎಷ್ಟು ಗೊತ್ತಣ್ಣ, ಇನ್ನೊಂದು 2 ವರ್ಷ ಹೋದ್ರೆ ಅವರು ನಿನ್ನ ಹಿಂದೆ ಮುಂದೆ ಇರ್ತಾರೆ. ಭಾಳ ಹುಷಾರು. ಎಲ್ಲ ಗಾಚಾರ ಇವಾಗ. ನಿನ್ನ ಬಂಡವಾಳ ಎಲ್ಲ ತೆಗಿತಾರೆ. ಮಾನ ಮರ್ಯಾದೆ ಎಲ್ಲ ವಿಡಿಯೋ ಮಾಡಿ ಏನ್ ತೆಗಿತಾರೆ. ನಮ್ಮೂರಿನಲ್ಲಿ ಇರುವಂತ 2 ಎಕರೆಗೆ ಒಂದೇ ಮರ. ಇದು ದೇವಸ್ಥಾನ ಇದೆ ಒಳಗಡೆ. ಹೆಣ್ಣು ದೇವರು ಮಾಸ್ಮಲ್ಲಮ್ಮ ಅಂತ ಹೇಳ್ಬಿಟ್ಟು ದೇವರಿದೆ ಒಳಗಡೆ. ಈಗೂ ಗುಂಟೆ ಪುರಾತತ್ವ ಇಲಾಖೆಯಿಂದ ಎಲ್ಲ ಬಂದಿದ್ದಾರೆ ಸಮೀಕ್ಷೆ ಮಾಡೋಕ್ಕೆ. ಇತಿಹಾಸ ಪ್ರಸಿದ್ಧ. ಎಷ್ಟು ವರ್ಷ ಹಬ್ಬ ಮಾಡೋದು? ಇದು ಪ್ರೈವೇಟ್ ಅವ್ರದ್ದು ಜಾಗ, ಗೌರ್ಮೆಂಟ್ ಗ್ರಾಮದ್ದು. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು.
ಗೊತ್ತಿಜ್ಜಿ ಶಿವನೇ ಕದಂಬರ ಕಡೆ ಮಣ್ಣೋದು ಮಣ್ಣ ಮಡಿಯದೊಟ್ಟು ಬಂದು ಕೈಯ ಮುಗಿಯುತ್ತ ಕಾಡಿಂದ ಬಂದವರು ರಥ ಕಟ್ಟುವುದು ಸಂಪ್ರದಾಯ. ಇಲ್ಲಿ ಇನ್ನು ಮುಂದೆ ನಾವು ನಿಲ್ಸ್ಕೊಡ್ತೇವೆ. ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಒಂದಾಗಿಸುತ್ತಲಿ ಪರಶಿವ ಶಕ್ತಿಯ ಮಂತ್ರಘೋಷದಿ ಮೆರೆದು ಭಕ್ತಿಯ ದೇಹ ಶುದ್ಧಿ ಶಾಂತಿ ದೇಹಾಲಯವೇ ದೇವಾಲಯವೂ ಲೋಕಾನುಗ್ರಹವೇ ದೈವಾನುಗ್ರಹವೂ ಪ್ರಣವ ಸ್ವರೂಪ ತೇಜೋಮಯವೂ ಪುಣ್ಯ ಸಂಚಯವೇ ಪರಮ ಸುಖವೂ ಯತ್ರ ಶ್ರದ್ಧಾ ಚ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾಚಿತ್ತಂ ಗೊತ್ತಿಜ್ಜಿ ಶಿವನೇ